26-27 ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅರ್ಧ ಎಕರೆನಲ್ಲಿ 1100-1200 ಲೀಟರ್ ಹಾಲು ಪ್ರತಿನಿತ್ಯ ಆಗ್ತಾರೆ. ನಾನು ಅವರು AMCS ಒಳಗಡೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಯಾರೋ ಒಬ್ಬರಿಗೆ ಈ ಸೆಕ್ರೆಟರಿ ಲೆಕ್ಕ ಇದ್ದಂಗೆ ಆಗಲತ್ತಾವನಲ್ಲ, ಕ್ವಾಲಿಟಿ ಚೆಕ್ ಮಾಡ್ತಾ ಇಲ್ವಲ್ಲ, 1 ತಿಂಗಳು ಚೆಕ್ ಮಾಡಿಲ್ಲ, 2 ತಿಂಗಳು ಚೆಕ್ ಮಾಡಿಲ್ಲ, 3 ತಿಂಗಳು ಚೆಕ್ ಮಾಡಿಲ್ಲ, 1 ಟೈಮ್ ಚೆಕ್ ಮಾಡ್ತಾ ಇಲ್ವಲ್ಲ ಇವನು, ಯಾರಿವನು ಅಂತ ಇವನ್ನ ಹಿಡಿಬೇಕಲ್ಲ ಇವನ್ನ ಅಂತೇಳಿ ಲೆಕ್ಕಾಚಾರ ಆಗ್ತಿದ್ವಿ. ನೋಡಿದ್ರೆ ಅವರು ಆಮೇಲೆ ಹೋಗಿ ನೋಡ್ಕೊಂಡು ಅವ್ರು ಇವತ್ತು ಹೇಳ್ತಾರೆ ಸೆಕ್ರೆಟರಿ ಅದನ್ನ ಲೆಕ್ಕ ಹಾಕ್ಬೇಕು. 1 ಟೈಮ್ 2 ಟೈಮ್ 3 ಟೈಮ್ ಏನ್ ಸೋರಿಕೆ ಮಾಡ್ತಾರೆ ಅದನ್ನೆಲ್ಲರೂ ಕೂಡ ಫೀಡ್ ಮಾಡಬೇಕು. ಅವಕಾಶ ಇದೆ, AMCS ಸಾಫ್ಟ್ವೇರ್ ಅವಕಾಶ ಇದೆ. ಅದನ್ನು ಸಿಬ್ಬಂದಿಯವರನ್ನು ತಿಳುವಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಅವರು ಬ್ರೀಡ್ ರೆಡಿ ಮಾಡ್ತಾ ಇದ್ದಾರೆ. ನಾನು ಈಗ ನಾಗರಾಜ್ ಅವರು ಹಿಂದೆ MD ಇದ್ದವ್ರನ್ನು ಕೂಡ ಈ ಬ್ರೀಡ್ ವಿಚಾರದಲ್ಲಿ, ಗುಣಮಟ್ಟದ ವಿಚಾರದಲ್ಲಿ ಒಂದಿಷ್ಟು ಡಾಕ್ಟರ್ಸ್ನ ಅವ್ರ ಜೊತೆಗೆ ಹಾಕಿ ಸಿಬ್ಬಂದಿನ ವಿಶೇಷ ತರಬೇತಿ ಕೊಡಬೇಕು ಅಂತ ಕೂಡ ಅವರು ಕೂಡ ಸಂಬಳದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾಗರಾಜ್ ಈಗ ಒಬ್ಬೊಬ್ಬರೇ ಎಲ್ಲ ರೀತಿಯಲ್ಲೂ ಕೂಡ ಇದನ್ನ ಜೊತೆ ಸೇರಿಕೊಂಡು ಏನಾದರೂ ಮಾಡಬೇಕು. ನಮ್ ಗುರಿ ಏನಪ್ಪ ಅಂತ ಅಂದ್ರೆ ನಿಮ್ ರೈತರು ಒಳ್ಳೆಯ ಬ್ರೀಡ್ ಹಸುಗಳನ್ನ ಕಟ್ಟಿ 12 ಲೀಟರ್ 15 ಲೀಟರ್ 20 ಲೀಟರ್ 25 ಲೀಟರ್ ನೀವು ತಗೊಂಡ್ರೆ ನಿಮಗೆ ಲಾಭದಾಯಕ ಕಾಣಿಸ್ತದೆ, ನಿಮಗೆ ಜೀವನಕ್ಕೆ ಬದುಕಿಗೆ ಆಶ್ರಯ ಆಗ್ತದೆ. ಇದನ್ನ ಯಾರು ಹೇಳಬೇಕು? 2295 ಸೊಸೈಟಿಗಳು, ಸುಮಾರು 6000 ಸಿಬ್ಬಂದಿಗಳು ಇದ್ದೀನಿ. 6000 ಸಿಬ್ಬಂದಿಗಳ ನೀವು ಮನಸ್ಸು ಮಾಡ್ತು ಅಂತ ಅಂದ್ರೆ ಒಂದೊಂದು ಸೊಸೈಟಿನಲ್ಲಿ 200 ಲೀಟರ್ 100 ಲೀಟರ್ 300 ಲೀಟರ್ ಹಾಲು ಜಾಸ್ತಿ ಮಾಡ್ತು ಅಂತ ಅಂದ್ರೆ ನನಗೆ 20 ಲಕ್ಷ ಆಗೋದ್ರಲ್ಲಿ 25 ಲಕ್ಷ ಆಗೋದಕ್ಕೆ ನನಗೆ ತೊಂದರೆನೇ ಇಲ್ಲ. ನಾನು ಹಾಲು ಕೊಡಿ ಅಂತ ಕೇಳ್ತಾ ಇದ್ದೀನಿ, ಹಾಲು ಬೇಡ ಅಂತ ಹೇಳ್ತಾ ಇಲ್ಲ, ಹಾಲು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮಂಡ್ಯದವ್ರ ಹತ್ರ 75,000 ಲೀಟರ್ ಹಾಲು ತಗೋತಾ ಇದ್ದೀನಿ ಕಳೆದ 4 ತಿಂಗಳಿಂದ. ಶಿವಮೊಗ್ಗದವ್ರ ಹತ್ರ ಒಂದು 50-60-70,000 ಲೀಟರ್ ಹಾಲು ತಗೋತಾ ಇದ್ದೀನಿ. ಬೇರೆ ಯಾರೋ ಖಾಸಗಿಗಳು ಕೊಡ್ತಿದ್ದೀನಿ ಅಂತ ಅವರು ವಾರಕ್ಕೆ 15 ದಿನಕ್ಕೆ 1,25,000 ಕೊಡ್ತಾ ಇದ್ದಾರೆ. ಯಾಕೆ ಏನ್ ಮಾಡ್ತೀನಿ ಅಂತ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಾಮರ್ಥ್ಯ ಇರ್ತಕ್ಕಂಥದ್ದು 14 ಲಕ್ಷ ಲೀಟರ್. ನಾವು ಯೂಸ್ ಮಾಡಿರ್ತಕ್ಕಂಥದ್ದು 3.5-4 ಲಕ್ಷ ಲೀಟರ್ಗೆ ಜಾಸ್ತಿ. 3.5-4 ಲಕ್ಷ ಪೀಕ್ ಹೋದ್ರೆ 4 ಲಕ್ಷ. ಆದ್ರೆ ಈ ವರ್ಷ 7 ಲಕ್ಷ ಲೀಟರ್ಗೆ ನಾವು ಪ್ರೊಸೆಸಿಂಗ್ ಅಲ್ಲಿ ಮಾಡ್ತಾ ಇದ್ದೀವಿ. ನನಗೆ ಆಡಳಿತಾತ್ಮಕ ವೆಚ್ಚ ಕಡಿಮೆ ಆಗ್ತದೆ. ಅದೇ ಸಿಬ್ಬಂದಿ, ಅದೇ ಎಕ್ವಿಪ್ಮೆಂಟ್. ಆದ್ರೆ ನನ್ನ ಗುರಿ ಕನಿಷ್ಠ 12 ಲಕ್ಷ ಲೀಟರ್ ಆವರೇಜ್ ಬರಬೇಕು. ಆವರೇಜ್ ಬಂತು ಅಂತ ಅಂದಾಗ ನಾನು ನಿಮ್ಮನ್ನ ಇನ್ನೂ ಹೆಚ್ಚು ಹತ್ತಿರದಲ್ಲಿ ನೋಡಲಿಕ್ಕೆ ಸಾಧ್ಯ. ಸೊ ಆ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ನಾವು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ನಾನು ಇಲ್ಲಿ ಮುಖ್ಯವಾಗಿ ನಿಮ್ಮನ್ನ ಯಾಕೆ ಕರೆಸಿದ್ದು ಅಂತ ಹೇಳಿದ್ರೆ ನಿಮ್ಗೆಲ್ಲರೂ ಕೂಡ ಒಂದು ಗಿಫ್ಟ್ ಪಾಸ್ ಕೊಡ್ತಾ ಇದ್ದೀನಿ. ನಾನೇನಾದ್ರೂ ಬೇಕಾದ್ರೆ ಅನುಕೂಲ ಆಗೋದನ್ನು ಕೊಡ್ಬೋದಾಗಿದೆ, ಆದ್ರೆ ಇವತ್ತು ಅದನ್ನು ಕೊಡ್ತಾ ಇಲ್ಲ. ನಾನು ಇವತ್ತು ಜಾಮೂನ್ ಪ್ಯಾಕೆಟ್ ಕೊಡ್ತಾ ಇದ್ದೀನಿ, ಸುಮಾರು ರಸಗುಲ್ಲ ಪ್ಯಾಕೆಟ್ ಕೊಡ್ತಾ ಇದ್ದೀನಿ. ಇದು ಫ್ಲೆಕ್ಸಿ ಪ್ಯಾಕ್ ಅಂತ 10 ರೂಪಾಯಿ 3 ತಿಂಗಳು ಓಪನ್ ಇದರಲ್ಲಿ ಹೀಗೆ ಎಲ್ಲ ಪ್ರಾಡಕ್ಟ್ಗಳು ಎಷ್ಟಿದೆ? ಚಿಕ್ಕಿ 10 ರೂಪಾಯಿ. ಹೀಗೆ ಏನೋ ಒಂದು ನಾವೇನು ಕೊಡ್ತೀವಿ ಅಂತ ಅಂದ್ರೆ ಅದರಲ್ಲಿ ನಿಮ್ಗೊಂದು ಪ್ಯಾಕೆಟ್ ಒಳಗಡೆ ಒಂದು ಇದನ್ನು ಹಾಕಿದೀವಿ, ಸ್ಲಿಪ್ಪು ಹಾಕಿದೀವಿ, ಬಿಸ್ಕೆಟ್ ಕುಕ್ಕೀಸ್ ಕೊಡ್ತಾ ಇದ್ದೀವಿ. ಇವೆಲ್ಲ ಯಾಕೆ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಮಾರುಕಟ್ಟೆಯನ್ನು ನಿಮಗೆ 3 ಸೃಷ್ಟಿ ಮಾಡಬೇಕು. ನಿಮ್ಮನ್ನು ಹಾಲು ಮಾಡಲಿಕ್ಕೆ ನಾನು ಹೇಳ್ತಾ ಇಲ್ಲ, ಮೊಸರು ಮಾಡಲಿಕ್ಕೆ ಹೇಳ್ತಾ ಇಲ್ಲ. ತುಪ್ಪ, ಬೆಣ್ಣೆ, ಚಾಕ್ಲೇಟು, ಬಿಸ್ಕೆಟು, ಈ ಹಾಲು, ಫ್ಲೆಕ್ಸಿ ಪ್ಯಾಕ್ಗಳು, ಖಾರ ಬುಜ್ಜಿ ಏನೇನೋ ಮಾಡ್ತಾರೆ. ಒಟ್ಟು 165 ಪ್ರಾಡಕ್ಟ್ ಮಾಡ್ತಾರೆ. ನಾನು ತಾಲೂಕು ಸ್ಟಾಕಿಸ್ಟ್ಗಳನ್ನ ನೇಮಕ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ತಾಲೂಕಿಗೆ ಒಬ್ಬೊಬ್ರು ಸ್ಟಾಕಿಸ್ಟ್ಗಳನ್ನ ನೇಮಕ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ಟಾಕ್ ಮಾರ್ಕೆಟಿಂಗ್ ನಿಮಗೆ ಕೊಟ್ರೆ ನೀವು 2295 ಸೊಸೈಟಿಗಳಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತು, ಯಾರ ಮನೆಯಲ್ಲಿ ಮಗು ಆಗಿದೆ ಅಂತ ನಿಮ್ಗೆ ಗೊತ್ತು, ಯಾರ ಮನೆಯಲ್ಲಿ ನಂಟರು ಬಂದಿದ್ದಾರೆ ಹೆಣ್ಣೋಡಕ್ ಬಂದವ್ರೆ ಅಂತ ನಿಮ್ಗೆ ಗೊತ್ತು, ಯಾರ ಮನೆಯಲ್ಲಿ ಗಂಡು ನೋಡಕ್ ಬಂದವ್ರೆ ಅಂತ ನಿಮ್ಗೆ ಗೊತ್ತು, ಯಾರ ಮನೆಯಲ್ಲಿ ಮದುವೆ ಆಯ್ತಾ ಇದೆ ಅಂತ ಗೊತ್ತು,
ಯಾರ ಮನೆಯಲ್ಲಿ ಶೋಭನಾ ಇದ್ದಾರೆ ಅಂತ ಗೊತ್ತು, ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತು. ಅವರೆಲ್ಲರೂ ನೀವೇನ್ ಮಾಡಬೇಕು? ಮಟನ್ ಚಿಕನ್ ಎಷ್ಟು ತಿಂತೀರೋ ಪನ್ನೀರು ಅಷ್ಟೇ ತಿಂತೀರ ತಾನೆ? ತಿಂತೀರಾ ಇಲ್ಲ? ನಿಮಗೆ ಯಾರು ಅಡುಗೆ ಮಾಡುವುದು ಅಂತ ಗೊತ್ತು, ಯಾರು ಅಡುಗೆ ಕಾಂಟ್ರಾಕ್ಟರ್ ಅಂತ ಗೊತ್ತು, ನಿಮ್ಮೂರಲ್ಲಿ ಯಾರು ಅಡುಗೆ ಅವನಿಗೆ ಭಟ್ರು ಯಾರು ಅಂತ ಗೊತ್ತು. ಅವನಿಗೆ ನಾನು ಪನ್ನೀರ್ ಈ ರೇಟ್ ಕೊಡ್ತೀನಿ, ನಮ್ದನ್ನೇ ಬಳಸು ಅಂತ ಹೇಳಿ, ಮೊಸರು ನಾನು ಇದನ್ನು ಕೊಡ್ತೀನಿ ಅಂತ ಹೇಳಿ, ಸ್ವೀಟ್ ಮೈಸೂರು ಪಾಕ್ ಇಷ್ಟು ಈ ರೇಟ್ ಕೊಡು, ಅವ್ರು ತಯಾರು ಮಾಡೋದಕ್ಕಿಂತ ಕಡಿಮೆ ರೇಟಿಗೆ ನೀವು ಮೈಸೂರು ಪಾಕ್ ಸಿಗುತ್ತೆ. ನೀವು ಕನಿಷ್ಠ ನೀವು 15 ಆಡಳಿತ ಮಂಡಳಿ ಸಿಬ್ಬಂದಿಗಳನ್ನ ಎಲ್ಲ ಸೇರಿ 2,295 ಸೊಸೈಟಿಗಳಿಂದ ಪ್ರತಿ ತಿಂಗಳು 10,000 20,000 ರೂಪಾಯಿ ಬಿಸ್ನೆಸ್ ಮಾಡಿದ್ರೆ 20,000 ರೂಪಾಯಿ ಬಿಸ್ನೆಸ್ ಮಾಡಿದ್ರು ನಿಮಗೆ 1,000 ರೂಪಾಯಿ ಲಾಭ ಬರುತ್ತೆ. ನಿಮಗೆ ವೈಯಕ್ತಿಕ ನಮ್ಮ ಸಂಸ್ಥೆಗಳು ಪ್ರಾಡಕ್ಟ್ಗಳು ಮಾರ್ಕೆಟ್ನಲ್ಲಿ ಜಾಸ್ತಿ ಸಿಗಲ್ಲ. ನಿಮಗೆ ಸೇಲ್ ಆಗ್ತಾ ಮಂದಿ ಪ್ರಾಡಕ್ಟ್ ಆಗ್ತಾ ಇಲ್ಲ, ಬೇರೆ ಪ್ರಾಡಕ್ಟ್ಗಳು ಬೇರೆ ಸ್ಟೇಟ್ಗಳು ಸೇಲ್ ಆಗ್ತಾ ಇದೆ. ನೀವು ಏನು ಬರೀ ಹಾಲು ಹಾಕೋಣ, ಹಾಲು ಇಸ್ಕೊಳ್ಳೋಣ, ಹಾಲು ತಗೊಳ್ಳೋಣ. ಇವತ್ತು ಮತ್ತೊಂದು ಸಮಸ್ಯೆ ಅದೇ ಎದುರಿಸ್ತಾ ಇದ್ದೀವಿ ಅಂತಂದ್ರೆ, ನೀವೇನಾದ್ರೂ ಮನಸ್ಸಿನಲ್ಲಿ ಇದನ್ನ ಅನುಸಾರ ಮಾಡ್ತು ಅಂತ ಅಂದ್ರೆ ತಿಂಗಳಿಗೆ ಒಂದು 10 ಕೋಟಿವರೆಗೂ ಟರ್ನೋವರ್ ಜಾಸ್ತಿ ಮಾಡೋದು. ಎಷ್ಟು? ಒಬ್ಬರು 3 ವರ್ಷ ಬಿಸ್ನೆಸ್ ಮಾಡಬಹುದು, ಅಷ್ಟು ಕೆಪಾಸಿಟಿ ಇದೆ ನಿಮಗೆ. ನಾವು ನಿಮಗೆ ನೀವು ಅಂಗಡಿ ಓಪನ್ ಮಾಡ್ಕೊಳ್ತೀವಿ, ನಿಮ್ಮ ಸೊಸೈಟಿ ಮುಖಾಂತರ ನಾವು ಅನುಮತಿಯನ್ನ ಕೊಡ್ತೀವಿ. ನಾನು ನಿಮಗೆ ಬೇರೆ ಯಾರಿಗೂ ಕೊಡಬೇಕು ಅಂತ ಅಂದ್ರೆ ಮಂಡ್ಯದವರು ಅಬ್ಜೆಕ್ಷನ್ ಮಾಡ್ತಾರೆ, ತುಮಕೂರವರು ಅಬ್ಜೆಕ್ಷನ್ ಮಾಡ್ತಾರೆ, ಕೋಲಾರದವರು ಅಬ್ಜೆಕ್ಷನ್ ಮಾಡ್ತಾರೆ. ಆದರೆ ನೀವೇ ನಿಮ್ಮ ಸೊಸೈಟಿಯಲ್ಲಿ ಅಂಗಡಿಗಳನ್ನ ತೆರೆದು ನೀವು ಮಾಡಿದ್ದೇ ಆಯಿತು ಅಂತ ಅಂದ್ರೆ ನನಗೆ ಯಾರು ಅಬ್ಜೆಕ್ಷನ್ ಮಾಡೋದಿಲ್ಲ. ನಾನೇನು ಹಾಲ್ ಮಾಡ್ತಾ ಇಲ್ಲ, ಬರೀ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ಗಳನ್ನ ಮಾಡೋದ್ರಿಂದ ನನಗೆ ಲಾಭ ಜಾಸ್ತಿ ಆಗ್ತದೆ. ಸೊ ನೀವು ನಮ್ಮ ಡೀಲರ್ಗಳಾಗಿ ಕೆಲಸ ಮಾಡಿ. ನಿಮ್ಗೆ ಮೂರುಗಳಲ್ಲಿ ನಿಮ್ಗೆ ಏನು ಬೇಕೋ ಸಿಬ್ಬಂದಿ, ಅದಕ್ಕೋಸ್ಕರ ಒಬ್ಬೊಬ್ಬ ಸಿಬ್ಬಂದಿಯನ್ನ ನೇಮಕ ಮಾಡ್ತೀನಿ. ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಇಲ್ಲ, ಇನ್ನೊಂದು 3-4 ತಿಂಗಳು ಅಷ್ಟೇ. ಇವರೆಲ್ಲ ಮೈದಾನಕ್ಕೆ ಬರ್ಬೇಕು, ನಿಮ್ಮ ಹತ್ರಕ್ಕೆ ಬರ್ಬೇಕು. ಎಲ್ಲ ಆನ್ಲೈನ್ ಕಂಪ್ಯೂಟರೈಸ್ ಮಾಡಿಬಿಟ್ಮೇಲೆ ಏನ್ ಕೆಲಸ ಆಗಿಲ್ಲ, ಏನಾರ ಇದೆಯಾ? ಅವರೆಲ್ಲ ಏನು ಇರೋದಿಲ್ಲ, ಎಲ್ಲ ನಿಮ್ಮ ಹತ್ರಕ್ಕೆ ಬರ್ಬೇಕು, ವಾಪಸ್ ಓಡ್ಬೇಕು. ಸೊ ಹಂಗಾಗಿ ಇವತ್ತು ನಿಮಗೆ ಸಿಬ್ಬಂದಿಯನ್ನ ನಾನು ಕೊಡ್ತೇನೆ. ದಯವಿಟ್ಟು ನೀವು ನಿಮ್ಮ ಊರುಗಳಲ್ಲಿ ನಮ್ಮ ನಂದಿನಿಗೆ ಸಂಬಂಧಪಟ್ಟಂತ ಇದು ಫ್ಲೆಕ್ಸಿ ಪ್ಯಾಕ್ ಅಂತ 10 ರೂಪಾಯಿ ಒಂದು ಪ್ಯಾಕೆಟ್ ನಾವು ರೈತರಿಗೆ ಗ್ರಾಹಕರಿಗೆ ಮಾಡುವಂಥದ್ದು. ಕಮ್ಮಿಗೆ ನಿಮಗೆ 800 ರೂಪಾಯಿ ಕೊಡ್ತೀವಿ, 1,500 ರೂಪಾಯಿ ನಿಮಗೆ ಕಮಿಷನ್ ಸಿಗುತ್ತೆ. 3 ತಿಂಗಳು ಯಾವ ಫ್ರಿಜ್ಜಲ್ಲಿ ಇರಬೇಕು ಅಂತ ಇಲ್ಲ, ಓಪನ್ ನೀರಲ್ಲಿ ಇರಬೇಕು. ಹಾಲು ಚೆನ್ನಾಗಿದೆ. ನೀವು ಎಲ್ಲ ಪೆಟ್ಟಿಗೆಗಳನ್ನು 10 ಲೀಟರ್ 10 ಪೀಸ್ನ ನೀವು ಮಾಡಿದ್ರೆ ಎಲ್ಲ ಪೆಟ್ಟಿ ಶಾಪು, ಯಾರ್ಯಾರು ಟೀ ಶಾಪು, ಯಾರ್ಯಾರು ಸರ್ಕಲ್ಗಳಲ್ಲಿ ಮಾಡ್ತಾ ಇರ್ತಾರೆ, ಅವರೆಲ್ಲರಿಗೂ ಇದನ್ನು ಕೊಟ್ಟರೆ ಕಟ್ ಮಾಡಿದ್ರೆ 10 ರೂಪಾಯಿಗೂ ಇದೆ, 20 ರೂಪಾಯಿಗೂ ಇದೆ, 50 ರೂಪಾಯಿಗೂ ಇದೆ, ಅರ್ಧ ಲೀಟರ್ ಇದೆ. ಸಾಧ್ಯ ಇಲ್ಲ ಅಂತ ಹೇಳಿ ಸಾಧ್ಯ ಇಲ್ಲಪ್ಪ. ನಿಮ್ಗೆ ಮಾಡೋಕೆ ಆಸಕ್ತಿ ಇದೆಯಾ? ಯಾರ್ಯಾರು ಆಸಕ್ತಿ ಇದೆ ಹೇಳ್ತೀನಿ ನೋಡ್ತೀನಿ ಒಂಚೂರು. ನೀವು ಅದಕ್ಕೆ ಇವತ್ತು ನಾನು ಕರೆದಿರೋದು. ನಾನು ಚೆಕ್ ಕೂಡ ಕಾಲ ಕರೆದಿರ್ತೀನಿ. ನಾನು ನಿಮ್ಮನ್ನ ಚೆಕ್ ಕೂಡ ಕರೆದಿಲ್ಲ. ಚೆಕ್ ಹೆಂಗು ನಿಮ್ಮ ಅಕೌಂಟ್ ಬಂದೇ ಬರಲಿ, ಆದ್ರೆ ನಿಮ್ಗೆ ಗೊತ್ತು ಹೌದೇ ಇಲ್ಲ, ಅಕೌಂಟ್ ನಿಮ್ಗೆ ಬಂದೇ ಇರ್ತದೆ. ಆದ್ರೆ ಇವತ್ತು ನೀವು ನನ್ನ ರಾಯಭಾರಿಯಾಗಿ ನೀವು ನಮ್ಮ ಪ್ರಾಡಕ್ಟ್ಗಳನ್ನ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಸೊಸೈಟಿಗಳ ಮುಖಾಂತರ ಮಾರಾಟವನ್ನು ವಿಸ್ತರಣೆ ಮಾಡಿ ನೀವು ಕೂಡ ನಮ್ಮ ಸಂಸ್ಥೆಯ ಜೊತೆ ಕೈ ಜೋಡಿಸಬೇಕು. ನಿಮಗೆ ಆ ಶಕ್ತಿ ಇದೆ. ಶಕ್ತಿ ಇದೆಯಾ ಇಲ್ವಾ?
ಈ ಕುಕೀಸ್ ಅಂತ ಕೊಡ್ತಾರೆ, ಯಾರೋ ತೀರೋದಾಗೆಲ್ಲ ಬಿಸ್ಕೆಟ್ ಕೊಡ್ತಾರಲ್ಲ ಚಾಕ್ಲೇಟ್, ಇದು 10 ರೂಪಾಯಿ ಕೊಡಿದ್ದೀನಿ, 10 ರೂಪಾಯಿ ಚೆನ್ನಾಗಿದೆ ತಗೊಳ್ತೀನಿ ನೋಡ. ಮಕ್ಕಳಿಗೆ ಅದೆಲ್ಲ ಪ್ಯಾಂಟ್ ಆಗಿ ಇಟ್ಟ ಕೊಡಿಸ್ತಿರಲ್ಲ ಇದೆಲ್ಲ, ಅದ್ರ ಬದಲು ಬಾದಾಮ್ ಕೊಡಿಸಿ 25 ರೂಪಾಯಿ ಫ್ಲೇವರ್ ಮಿಲ್ಕ್ ಅವಳು ಕುಡಿಯಬಹುದು, ಇದನ್ನು ಕೊಡಿಸಿ ಮಕ್ಕಳಿಗೆ. ಮಾರ್ಕೆಟ್ ಜಾಸ್ತಿ ಆಗುತ್ತಲ್ಲ, ನೀವು ರೈತರಿಗೆ ಅನುಕೂಲ ಮಾಡಿದಂಗಲ್ಲ. ಬರೀ ನನ್ನ ಹತ್ರ ಬೆಲೆ ಜಾಸ್ತಿ ಕೊಡಿ ಅಂತ ಕೇಳೋದಲ್ಲ, ನೀವು ಕೂಡ ಇದರಲ್ಲಿ ಪಾಲುದಾರರಾಗಿ ಕೆಲಸ ಮಾಡಿ. ನನಗೆ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ನಾನು ರೈತರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ನಮ್ದಂತ ಜನಕ್ಕೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಖುಷಿ ಅನಿಸ್ತದೆ. ಆ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಗೆಲ್ಲರೂ ಕೂಡ ನಾವು ಹಾಲಿಗೆ GST ಇಲ್ಲ, ಮೊಸರಿಗೆ GST ಇದೆ, ಮೊಸರಿಗೆ GST ಇದೆ. ನೀವು ಹಾಲಿನ ಜೊತೆಗೆ ಕೆಲವು ಸಂದರ್ಭದಲ್ಲಿ ನಾವು ತುಪ್ಪ ಮಾಡಿ ಅಂತ ಕೊಡ್ತೀವಿ, ಕೆಲವರಿಗೆ ಮೈಸೂರು ಪಾಕ್ ಮಾಡಿ ಅಂತ ಕೊಡ್ತೀವಿ, ಅದಕ್ಕೆಲ್ಲ GST ಬರುತ್ತೆ. ಮಜ್ಜಿಗೆಗೆ GST ಬರುತ್ತೆ. ನಾವೇನು ಫೀಡ್ ಕೊಡ್ತೀವಿ, ಫೀಡ್ಸ್ಗೆ GST ಬರುತ್ತೆ. ನೀವು ಯಾರು ಕೂಡ GST ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡಿಲ್ಲ. ಎಲ್ಲ APCSಗಳು ಕಡ್ಡಾಯವಾಗಿ GST ಮುಂದಿನ ದಿನಗಳಲ್ಲಿ, ಮುಂದಿನ 2 ತಿಂಗಳೊಳಗಡೆ GST ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಡಬೇಕು. ಇಲ್ಲ ಅಂತಂದ್ರೆ ನಾಳೆ ದಿನ ನಿಮ್ಮ ಸಂಘಗಳಿಗೆ ಹೊರತಾಗುತ್ತೆ. ನಾವು ₹1% TDS ಅನ್ನ ಕಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ. ಆ TDS ಅನ್ನ ಕಟ್ ಮಾಡಿ ಕೊಡ್ತಾ ಇದ್ರು ಕೂಡ ಆದರೆ GST ರಿಜಿಸ್ಟ್ರೇಷನ್ ಇಲ್ಲದೆ ಇರೋದ್ರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ₹20,00,000 ಮೇಲೆ ಟರ್ನ್ ಓವರ್ ನಿಮ್ಗೆ ನಡೀತುವಂತ ಅಂತ ನೀವು ಯಾವುದು ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ GST ಅವರು ಬಂದು ನಿಮ್ಮನ್ನ ಹರಾಶ್ ಮಾಡಬಹುದು. ಬಹುತೇಕ ₹75 ಜನರದ್ದು ₹20 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ವಾರ್ಷಿಕವಾಗಿ ನಡೀತದೆ. ಸೊ ಹಾಗಾಗಿ ನೀವು ಕಡ್ಡಾಯವಾಗಿ GST ಅನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ TDS 1% ಏನು ನಾವು ಕಟ್ತಾ ಇದ್ದೀವಿ ಆ ದುಡ್ಡು ನಿಮಗೆ ಹೋಗ್ತಾರೆ, ನಿಮ್ಮ ಸಿಬ್ಬಂದಿಗೆ ಅದು ಅನುಕೂಲ. ಅದು ಕೆಲವರು 10,000 ಬರ್ಬೋದು, ಕೆಲವರು 5,000 ಬರ್ಬೋದು, ಕೆಲವರು ₹300 ಬರ್ಬೋದು. ಅದು ನಿಮ್ಮ ಟರ್ನ್ ಓವರ್ ಮೇಲೆ ಫೀಡ್ಸಿಂದ ಹಿಡಿದು ಎಲ್ಲದಕ್ಕೂ ಕೂಡ ಅದು ಅನ್ವಯ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ನಿಮಗೆ ಇವತ್ತು ಈ GST ಅನ್ನ ಕಡ್ಡಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ GST ಅನ್ನ ಉಳಿಸಬೇಕು. ಇನ್ನೂ ಅನೇಕ ವಿಚಾರಗಳಿದೆ ನಮ್ಮ ಮಾತನಾಡಬೇಕು. ಸಮಯ ನೀವು ಹಳ್ಳಿಗಳು ಬರಬೇಕು. ನಮ್ಮ ಮುಖಂಡರೆಲ್ಲರೂ ಕೂಡ ಬಂದಿದ್ದಾರೆ, ರೇವಣ್ಣ ಸಾಹೇಬ್ ಇದ್ದಾರೆ, ಸೋಮಶೇಖರ್ ಸಾಹೇಬ್ ಬಂದಿದ್ದಾರೆ. ಇವರೆಲ್ಲರೂ ಊಟ ಮಾಡಬೇಕು, ಅವರು ಬೇರೆ ಬೇರೆ ಕಾರ್ಯಕ್ರಮಗಳು. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಅಲ್ಲಲ್ಲೇ ನಡೀತಾ ಇದೆ. ಆದ್ರೆ ಈ ವರ್ಷ ಏನಾಗಿದೆ ಅಂತ ಅಂದ್ರೆ, ಕಳೆದ 5 ವರ್ಷಗಳಿಂದ ಒಬ್ಬನೇ ಕ್ಯಾಪಿಟಲ್ ಇನ್ಶೂರೆನ್ಸ್ ಅವರು 4 ವರ್ಷದಿಂದ ಒಬ್ಬಂದೇ ಸಂಸ್ಥೆಯವರು ಗುತ್ತಿಗೆಯನ್ನು ಪಡಿತಾ ಇದ್ದಾರೆ. ಈ ವರ್ಷನೂ ಅವರೇ ಬಂದಿದ್ದಾರೆ. ಸೊ ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ, ಕ್ಯಾಪಿಟಲ್ ಇನ್ಶೂರೆನ್ಸ್ ನ ಬಮೂಲಿಂದಲೇ ಇನ್ಶೂರೆನ್ಸ್ ಮಾಡಿ ಬಮೂಲಿಂದಲೇ ನೇರವಾಗಿ ಕೊಡಬೇಕು. ಇನ್ಶೂರೆನ್ಸ್ ರೇಟ್ ನ ಫಿಕ್ಸ್ ಮಾಡಿ ₹60,000 ಒಂದು ರೇಟು, ₹80,000 ಒಂದು ರೇಟು, ₹1,00,000 ಒಂದು ರೇಟು. ₹80,000 ಮೇಲ್ಪಟ್ಟವರು ಪೂರ್ತಿ ಹಣ ಕಟ್ಟಬೇಕು. ₹80,000 ಒಳಗಡೆ ಆದವರು 50% ಹಣವನ್ನು ನಾವು ನಿಮಗೆ ಕಟ್ತೀವಿ. ನೋಡ್ತೀನಿ, ನಾನು ಇನ್ನ ಚರ್ಚೆ ಮಾಡ್ತೀನಿ. ₹1,00,000 ಕೊಟ್ಟಕ್ಕಾಗುತ್ತಾ ಏನು ಅಂತೇಳಿ, ಎಷ್ಟು ಬರುತ್ತೆ ಅಂತ ಹೇಳಿ ಇನ್ನ ನನಗೆ 1.5 ತಿಂಗಳ ಟೈಮ್ ಇದೆ. ನಾವು ತೀರ್ಮಾನವನ್ನ ಮಾಡಿ ಕ್ಯಾಪಿಟಲ್ ಇನ್ಶೂರೆನ್ಸ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ನಮ್ಮ ಮನೋಹರ್ ಇದ್ದಾರೆ, ಅವರು ಕೂಡ ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಸೊ ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಕಷ್ಟು ಕೆಲಸಗಳ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.